ಹಾವೇರಿಯಲ್ಲೂ ಸಹ ಆಲಿಕಲ್ಲು ಮಳೆಗೆ ಸಾಕಷ್ಟು ಅನಾಹುತಗಳು ನಿರ್ಮಾಣ ಆಗಿರುವಂಥದ್ದು. ಮಗದೊಂದು ಕಡೆ ಒಂದು ರೀತಿಗೆ ಕಾಶ್ಮೀರದಂತೆ ಭಾಸವಾಗುವಂತಹ ಚಿತ್ರಣಗಳು ಸಹ ಈ ಒಂದು ಆಲಿಕಲ್ಲು ಮಳೆಗೆ ನಿರ್ಮಾಣವಾಗಿತ್ತು. ರಸ್ತೆಗಳಲ್ಲಿ ಆಲಿಕಲ್ಲು ಬಿದ್ದಿದ್ರಿಂದ ಅದು ನೋಡಲಿಕ್ಕೆ ಒಂದು ರೀತಿಗೆ ನಾವು ಯಾವುದೋ ಕಾಶ್ಮೀರದಲ್ಲಿ ಇದ್ದೀವಿಯಾ ಅನ್ನುವ ಒಂದು ಪ್ರಶ್ನೆಯನ್ನ ಹುಟ್ಟು ಹಾಕಿತ್ತು. ರಸ್ತೆಗಳ ಬದಿಯಲ್ಲಿ ಹಿಮದಂತೆ ಆಲಿಕಲ್ಲು ಮಳೆಗಳು ಬಿದ್ದಿದ್ವು. ಮಡ್ಲೇರಿ, ಯಲ್ಲಾಪುರದ ಭಾಗಗಳಲ್ಲಿ ಈ ದೃಶ್ಯಗಳು ಕಂಡು ಬಂದಿದೆ. ಹಿಮಪಾತದಂತೆ ಮಾರ್ಪಟ್ಟಿರ್ತಕ್ಕಂಥದ್ದು ಹಳ್ಳಿಯ ರಸ್ತೆಗಳು. ರಸ್ತೆಯ ಪಕ್ಕದಲ್ಲೇ ಆಲಿಕಲ್ಲಿನ ರಾಶಿ ಕಂಡು ಜನ ಫುಲ್ ಖುಷಿಯಾಗಿದ್ದಾರೆ. ಹಾವೇರಿ ಜಿಲ್ಲೆಯ ಹಲವೆಡೆ ಆಲಿಕಲ್ಲು ಮಳೆ ಅಬ್ಬರಿಸಿದೆ. ನೋಡಿ, ದೃಶ್ಯಗಳಲ್ಲಿ ನಾವು ತೋರಿಸ್ತೀವಿ. ಹೆಂಗಾಗಿದೆ ಅಂದರೆ, ಜಮೀನುಗಳಿಗೆ ಮತ್ತು ಹೊಲಕ್ಕೆ ಹೋಗಬೇಕಾದಂಥ ರಸ್ತೆ ಏನಿದೆ ಅಲ್ಲೆಲ್ಲವೂ ಸಹ ಆಲಿಕಲ್ಲು ಬಿದ್ದಿದ್ರಿಂದ ಯಾವುದೋ ನಾವೇನಾದರೂ ಹಿಮಾಲಯದಲ್ಲಿ ಇದ್ದೀವಾ ಅಥವಾ ಉತ್ತರಾಖಂಡದಲ್ಲಿ ಇದ್ದೀವಾ ಅನ್ನುವ ರೀತಿಯಾದಂತಹ ಪ್ರಶ್ನೆಯನ್ನು ನಮಗೆ ಹುಟ್ಟುವಂತೆ ಮಾಡಿತ್ತು. ನೋಡಿ, ರಸ್ತೆಗಳೆಲ್ಲವೂ ಸಹ ಅದೇ ರೀತಿಯಾಗಿ ಕಂಪ್ಲೀಟಾಗಿ ಎಲ್ಲ ಕಡೆ ಅಷ್ಟು ಪ್ರಮಾಣದಲ್ಲಿ ಆಲಿಕಲ್ಲು ಬಿದ್ದಿದೆ. ಇನ್ನು ಬೆಂಗಳೂರು